ಸಂಕ್ರಾಂತಿ ಹಬ್ಬ ಆದ್ಮೇಲೆ ಮನೆ ತುಂಬಾ ಕಬ್ಬ್ ಹಂಗೆ ಉಳ್ದಿರುತ್ತಲ್ವಾ, ಅದನ್ನ ಬಿಸಾಕಕ್ ಹೋಗ್ಬೇಡಿ. ಅದರಿಂದ ಒಂದೊಳ್ಳೆ ಗೊಜ್ಜನ ಹೆಂಗ್ ಮಾಡೋದಂತ ನಾನ್ ಹೇಳ್ಕೊಡ್ತೀನಿ ಬನ್ನಿ. 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಧನ್ಯಾ, 1/4 ಸ್ಪೂನ್ ಮೆಂತ್ಯ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಬಂದ್ಮೇಲೆ 1 ಕಪ್ ಒಣಕೊಬ್ರಿ ಹಾಗೆ 6 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಬಿಸಿ ಮಾಡೋವರೆಗೂ ಹುರ್ಕೊಂಡು ಸ್ಟವ್ ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಕಬ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಾದಿರೋ ನೀರಿಗೆ ಕಬ್ನ ಸೇರಿಸ್ಕೊಂಡು ಕಬ್ನ ಬೇಯಿಸ್ಕೊಳ್ಬೇಕಾಗತ್ತೆ. ನಿಮಿಷ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಳಕ್ಕಾಗಿಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ 1 ವಿಶಿಲ್ ಕೂಗಿಸ್ಕೊಳ್ಳಬಹುದು. ಇಟ್ಕೊಂಡಿರೋ ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾದ್ಮೇಲೆ ನೀರ್ನ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜಾರ್ ತೊಳ್ದಿದ್ ನೀರ್ನ ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅರ್ಧ ಕಪ್ ಹುಣಸೆ ನೀರು, 1 ಸ್ಪೂನ್ ಬೆಲ್ಲನ ಸೇರಿಸ್ಕೊಂಡು ಇದನ್ನ 1 ಕುದಿ ಕುದಿಸ್ಕೊಳ್ಬೇಕು. ಅಷ್ಟರಲ್ಲಿ ಬೇಸಿಕ್ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಕರಿಬೇವು ಮತ್ತೆ ಹಿಂಗ್ನ ಸೇರಿಸ್ಕೊಂಡು ಅಡಿಗೆ ಒಗ್ಗರಣೆ ಹಾಕೊಂಡ್ರೆ ನಮ್ ಕಬ್ಬಿನ ಗೊಜ್ಜು ರೆಡಿ ಆಗೋಗುತ್ತೆ. ಆ ದೋಸೆ, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿ ಮ್ಯಾಚ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಸೇವ್ ಮಾಡ್ಕೊಂಡು ಟ್ರೈ ಮಾಡಿ. ಹಾಗೆ ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ.